ನಮಸ್ಕಾರ ಎಲ್ಲ ಪಿ ಜಿ ಸಿ ಟಿ ವಿದ್ಯಾರ್ಥಿಗಳೇ. ಬಹಳಷ್ಟು ಜನ ಡೌಟ್ಸ್ ಕೇಳ್ತಾ ಇದ್ರೆ, ಸರ್ ನೆಕ್ಸ್ಟ್ ಪ್ರೊಸೆಸ್ ಹೇಳಿ, ಏನಾಗ್ತಾ ಇದೆ ಪಿ ಜಿ ಸಿ ಟಿಯಲ್ಲಿ ಅಂತ. ಸೊ ವಿದ್ಯಾರ್ಥಿಗಳು ಯಾರಿಗೆ ಕಾಲೇಜ್ ಸಿಕ್ಕಿದೆ ಯಾರು ಕೂಡ ಸೀಟ್ ಬೇಡ ಅನ್ಲಿಕ್ಕೆ ಹೋಗಬೇಡಿ. ಸಿಕ್ಕಿದ ಚಾನ್ಸಪ್ಪ ಅಂದರೆ ಸೊ ದೂರ ಇದ್ದರೂ ಕೂಡ ಅಡ್ಮಿಷನ್ ಮಾಡ್ಕೊಳ್ಳಿ. ಓಕೆ, ಯಾಕೆಂದರೆ ಇದು ಸೆಕೆಂಡ್ ರೌಂಡ್, ಇದು ಥರ್ಡ್ ರೌಂಡ್ ಬರುತ್ತೋ ಬಿಡುತ್ತೋ ದಟ್ಸ್ ಇಮ್ಮೆಟೀರಿಯಲ್. ಬಟ್ ಬರುತ್ತೆ, ನಂಗೆ ಮಾಡೋ ಚಾನ್ಸಸ್ ಇದೆ, ಬರೋ ಚಾನ್ಸಸ್ ಇದೆ. ಬಟ್ ವಿ ಶುಡ್ ಆಸ್ಕ್. ಬಟ್ ಇನ್ನೂ ಕೂಡ ಇಲ್ಲಿ ಯಾವುದೂ ಕೂಡ ನಮಗೆ ಕೊಟ್ಟಿಲ್ಲ. ಓಕೆ, ಇಲ್ಲಿ ನಿಮಗೆ ಕ್ಯಾನ್ಸಲೇಷನ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಒನ್ಸ್ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಫರ್ದರ್ ನೀವು ರೌಂಡಲ್ಲಿ ನೀವು ಭಾಗವಹಿಸೋಕ್ಕೆ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಡೇಟ್ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಬಟ್ ನಿಮಗೆ ಈ ಥರ್ಡ್ ರೌಂಡ್ ಬಗ್ಗೆ ಸೊ ಮೋಸ್ಟ್ ಪ್ರಾಬಬಿಲಿಟಿ ಆಗುತ್ತೆ ಅನಿಸುತ್ತೆ. ಬಟ್ ಸ್ಟಿಲ್ ದೆನ್ ಲೆಟ್ಸ್ ಸಿ. ಓಕೆ, ಸೊ ಕೆಲವು ಡೌಟ್ಸ್ ಕೇಳಿದರೆ ಕಮೆಂಟಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಇವಾಗ 19ನೇ ತಾರೀಕುವರೆಗೂ ಕೂಡ ನಿಮಗೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗಲ್ಲ. ಸೊ ಇಲ್ಲಿ ಡೌಟ್ಸ್ ಕೇಳಿದ್ದೀರಾ ಏನಪ್ಪ ಅಂದರೆ, ಸೊ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಪೆನಲ್ಟಿ ಪೇ ಮಾಡಬೇಕಾ? ಸೊ ಯೂಶ್ವಲಿ ಪೆನಲ್ಟಿ ಪೇ ಅಂದರೆ ಕ್ಯಾನ್ಸಲ್ ಮಾಡಿದರೆ ಸ್ವಲ್ಪ ಅಮೌಂಟ್ ಅಷ್ಟೇ ಅವ್ರು ಡಿಡಕ್ಟ್ ಮಾಡ್ಕೋತಾರೆ, ಅಷ್ಟು ಫುಲ್ ಅಮೌಂಟ್ ಆಗಲ್ಲ. ಸ್ವಲ್ಪ ನಿಮಗೊಂದು 5,000 10,000 ಈ ರೀತಿ ನಿಮಗೆ ಕಟ್ ಆಗುತ್ತೆ. ಫೀಸ್ ಕಟ್ಟೋದು ಯಾವಾಗ ಲಾಸ್ಟ್ ಡೇಟ್? ಸೊ ನಿಮ್ಮ ಚಾಯ್ಸ್ ಎಂಟ್ರಿ ಲಿಂಕಲ್ಲಿ ಹೋಗಿ. ಓಕೆ, ನೀವು ಇನ್ ಕೇಸ್ ನಿಮಗೆ ಅದೇ ದಿನದಲ್ಲಿ ನೀವು ಕ್ವಿಕ್ಕಾಗೆಲ್ಲ ಕೂಡ ಫೀ ಡೇಸ್ ಜನರೇಟ್ ಆತಪ್ಪ ಅಂದರೆ ಬ್ಯಾಂಕಿಗೆ ಪೇಮೆಂಟ್ ಮಾಡಿಬಿಟ್ರೆ ಅಡ್ಮಿಷನ್ ಡೌನ್ ಆಗುತ್ತೆ. ಅದ್ರ ಮುಖಾಂತರ ಕಾಲೇಜಿಗೆ ನೀವು ಹೋಗೋಕ್ಕೆ ಟೈಮ್ ವೇಸ್ಟ್ ಆಗುತ್ತಪ್ಪ ಅಂದರೆ ರಿಪೋರ್ಟ್ ಫಸ್ಟ್ಗೆ ನೀವು ಸಬ್ಮಿಟ್ ಮಾಡ್ಕೊಂಬಿಡಿ, ಈಸಿ ಇರುತ್ತೆ. ಓಕೆ, ಕಾಲೇಜ್ ರಿಪೋರ್ಟಿಂಗ್ ಇದೆ ಅಲ್ವಾ? ಸೊ ನೀವು ಕಾಲೇಜ್ ನೀವು ಹೋಗಕ್ಕೆ ನಿಮ್ಗೆ ಟೈಮ್ ಇಲ್ಲ ಕೂಡ ಫಸ್ಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡ್ಕೊಂಬಿಡಿ. ಯಾಕಂದರೆ ಕಾಲೇಜವ್ರಿಗೆ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ, ಯಾಕಂದರೆ ಮುಖಾಂತರನೇ ಸೀಟ್ ಅಲಾಟ್ ಆಗಿರೋದು. ಯಾರು ಕೂಡ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಬೇಡಿ ಅಂತ ಹೇಳ್ತಾ, ಸೊ ನಿಮಗೆ ಒಂದು ಥರ್ಡ್ ರೌಂಡ್ ಚಾನ್ಸ್ ಇದೆ, ಲೆಟ್ಸ್ ಸಿ. ಇಲ್ಲಾಂದ್ರೆ ನಾವು ಕೇಳಿದ್ರೆ ಮೇಲ್ ಹಾಕೋಣ, ಸರ್ ಸ್ಟಾರ್ಟ್ ಮಾಡಿ ಅಂತ. ಸೊ ನಿಮಗೇನೇ ಸಂದೇಹಗಳಿದ್ದರೆ ಇದ್ರ ಬಗ್ಗೆ ಪಿ ಜಿ ಸಿ ಟಿ ನಿಮ್ಮ ಸ್ಟೇಟಸ್ ಬಗ್ಗೆ ನನಗೆ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು.